ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಃ ಧನ್ವಂತರಿ ಮಾದರೇವಂ ಸುರಾಸುರೈರ್ವಂತಿರಪಾದ ಪದ್ಮಂ ಲೋಕೆ ಜರಾ ರುಗ್ಭಯ ಮೃತ್ಯುನಾಶಂ ದಾತಾರಂ ವಿಷಂ ವಿದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪೀಯೂಷದಾಯಕಂ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶುಂಠಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಶುಂಠಿಗೆ ಆಯುರ್ವೇದದಲ್ಲಿ ಹಲವಾರು ಹೆಸರುಗಳಿದೆ. ಅದರಲ್ಲಿ ಪ್ರಮುಖವಾಗಿ ಮಹೌಷಧ, ವಿಶ್ವಭೇಷಜ. ವಿಶ್ವಭೇಷಜ ಅಂತಂದರೆ ಯೂನಿವರ್ಸಲ್ ಮೆಡಿಸಿನ್. ಭೇಷಜ ಅಂದರೆ ಮೆಡಿಸಿನ್. ವಿಶ್ವಭೇಷಜ, ವಿಶ್ವ, ಆರ್ದ್ರಕ, ನಾಗರ, ಶುಂಠಿ, ಉಷ್ಣ, ಹೀಗೆ ಹಲವಾರು ಹೆಸರುಗಳಿಂದ ಇದನ್ನು ಕರೀತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಜಿಂಜರ್ ಅಂತ ಕರೀತಾರೆ, ಹಾಗೂ ಇದರ ಲ್ಯಾಟಿನ್ ನೇಮ್ ಜಿಂಜಬೆರ್ ಅಫಿಸಿನಾಲೆ. ಈ ಒಂದು ಶುಂಠಿ ಕಟು ರಸ ಅಂತಂದರೆ ಖಾರ ರಸವನ್ನು ಟೇಸ್ಟ್ ಇರ್ತಕ್ಕಂತಹ ಈ ಒಂದು ಶುಂಠಿ ಗುರು ರೂಕ್ಷ ತೀಕ್ಷ್ಣ ಗುಣವನ್ನು ಹೊಂದಿರ್ತದೆ, ಹಾಗೂ ಈ ಉಷ್ಣ ಗುಣವನ್ನು ಹೊಂದಿರ್ತದೆ. ಉಷ್ಣ ವೀರ್ಯ, ಹಾಗೂ ಇದು ಉಷ್ಣ ವೀರ್ಯ ಆಗಿದ್ದು ದೇಹದಲ್ಲಿ ಕಫ ಹಾಗೂ ವಾಯುವನ್ನು ಸಮತೋಲನದಲ್ಲಿ ಇಡ್ತಕ್ಕಂಥ ಒಂದು ಕೆಲಸ ಮಾಡ್ತದೆ. ಹಾಗೂ ಇದರಲ್ಲಿ ಹಲವಾರು ಇದರದ ಒಂದು ಲಕ್ಷಣಗಳು, ಇದರ ಒಂದು ಕಾರ್ಯಗಳನ್ನ ದೇಹದಲ್ಲಿ ಆಗೋದನ್ನು ಆಚಾರ್ಯರು ತಿಳಿಸಿದ್ದಾರೆ. ಅದು ಯಾವುದು ಅಂತಂದರೆ ದೀಪನ, ಪಾಚನ, ರುಚ್ಯ, ರೋಚನ, ಹೀಗೆ ಹಲವಾರು. ಸ್ವರ್ಯ ಅಂತಂದರೆ ದೀಪನ ಅಂದರೆ ಅಗ್ನಿದೀಪನ, ಡೈಜೆಷನ್ನ ಜಾಸ್ತಿ ಮಾಡ್ತದೆ. ರೋಚನ ಅಂತಂದರೆ ಬಾಯಿಗೆ ರುಚಿಯನ್ನು ಕೊಡ್ತದೆ, ಹಾಗೂ ಪಚನ, ತಿಂದ ಆಹಾರ ಸರಿಯಾಗಿ ಪಚನ ಆಗ್ತದೆ. ಸ್ವರ್ಯ ಅಂದರೆ ವಾಯ್ಸ್ನ ಕ್ಲಿಯರ್ ಮಾಡ್ತದೆ. ಹೀಗೆ ಹಲವಾರು ಇದರ ಒಂದು ಕೆಲಸಗಳನ್ನ ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಶುಂಠಿ ಎರಡು ಥರ ಇದೆ. ಒಂದು ಹಸಿ ಶುಂಠಿ, ಇನ್ನೊಂದು ಒಣಗಿರ್ತಕ್ಕಂತಹ ಶುಂಠಿ. ಹಸಿ ಶುಂಠಿಯ ಗುಣ, ಧರ್ಮ, ಲಕ್ಷಣ, ಕೆಲಸಗಳೇ ಬೇರೆ. ಒಣ ಶುಂಠಿಯ ಗುಣ, ಧರ್ಮ, ಲಕ್ಷಣ, ಕೆಲಸಗಳೇ ಬೇರೆ. ಈ ಒಂದು ಹಸಿ ಶುಂಠಿಗೂ ಒಣ ಶುಂಠಿಗೂ ಏನು ವ್ಯತ್ಯಾಸ ಅಂತಂದರೆ, ಹಸಿ ಶುಂಠಿ ಅದನ್ನು ಆರ್ದ್ರಕ ಅಂತ ಕರೀತಾರೆ, ಹಾಗೂ ಒಣಶುಂಠಿಯನ್ನು ಶುಂಠಿ ಅಥವಾ ನಾಗರ, ಮಹೌಷಧ ಅಥವಾ ವಿಶ್ವಭೇಷಜ ಅಂತ ಕರೀತಾರೆ. ಈ ಹಸಿ ಶುಂಠಿ ಆರ್ದ್ರಕ ಅನ್ನೋದು ಗುರು ಅಂತಂದರೆ ಹೆವಿ ಫಾರ್ ಡೈಜೆಷನ್ ಇರ್ತದೆ, ರೂಕ್ಷ ಗುಣವನ್ನು ಹೊಂದಿರ್ತದೆ, ಡ್ರೈ ಮಾಡ್ತಕ್ಕಂಥ ಒಂದು ಗುಣ ಇರ್ತದೆ. ಅದರೊಟ್ಟಿಗೆ ಇದು ಭೇದಿನಿ ಅಂತಂದರೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ. ಅದೇ ರೀತಿ ಶುಂಠಿಯಲ್ಲಿ ಇದು ಲಘು ಅಂದರೆ ಲೈಟ್ ಫಾರ್ ಡೈಜೆಷನ್ ಇರ್ತದೆ, ಸ್ನಿಗ್ಧ ಗುಣವನ್ನು ಹೊಂದಿರ್ತದೆ, ಹಾಗೂ ಗ್ರಾಹಿ ಅಂತಂದರೆ ಇರಿಟಬಲ್ ಬೌವಲ್ ಸಿಂಡ್ರೋಮ್ ಇರ್ಬೋದು, ಲೂಸ್ ಮೋಷನ್ ಇರ್ಬೋದು, ಈ ಒಂದು ಕಾಯಿಲೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಶುಂಠಿನಲ್ಲಿದೆ. ಹಾಗೂ ತೀಕ್ಷ್ಣ, ಉಷ್ಣ, ಈ ಎಲ್ಲ ಗುಣಗಳು ಎರಡರಲ್ಲೂ ಒಂದೇ ಇರ್ತದೆ. ಈ ವ್ಯತ್ಯಾಸ ಇರತಕ್ಕಂತಹದ್ದು ಅಂತಂದರೆ ಆರ್ದ್ರಕದಲ್ಲಿ ಅಂತಂದರೆ ಹಸಿ ಶುಂಠಿ ಗುರು, ರೂಕ್ಷ, ಭೇದಿನಿ, ಹಾಗೂ ಈ ಒಣಶುಂಠಿ ಲಘು, ಸ್ನಿಗ್ಧ ಹಾಗೂ ಗ್ರಾಹಿ. ಬನ್ನಿ, ಈ ಆಯುರ್ವೇದದಲ್ಲಿ ಈ ಒಂದು ಹಸಿ ಶುಂಠಿಯ ಬಗ್ಗೆ ಆಚಾರ್ಯರು ಏನಂತ ಹೇಳಿದ್ದಾರೆ ಅಂದರೆ, ಆರ್ದ್ರಿಕ, ಭೇದಿನಿ, ಗುರುವಿ, ತೀಕ್ಷ್ಣೋಕ್ಷ್ಣ, ದೀಪನಿ ಮತ, ಕಟುಕ, ಮಧುರ ಪಾಕೆ, ರೂಕ್ಷಂ ವಾತ ಕಫಾಪಹ ಅಂತ ಹೇಳಿದ್ದಾರೆ. ಅಂತಂದರೆ ಆರ್ದ್ರಕ ಅಂತಂದರೆ ಹಸಿ ಶುಂಠಿ, ಭೇದಿನಿ ಅಂತಂದರೆ ಕಾನ್ಸ್ಟಿಪೇಷನ್ನ ಹೊಡಿತದೆ ಹಾಗೂ ಮಲಬದ್ಧತೆ ನಿವಾರಣೆ ಮಾಡ್ತಾರೆ. ಭೇದಿನಿ, ಗುರುವಿ ಅಂದರೆ ಹೆವಿ ಫಾರ್ ಡೈಜೆಷನ್ ಇರ್ತದೆ, ತೀಕ್ಷ್ಣ, ಉಷ್ಣ ಗುಣಗಳಿರ್ತದೆ. ಹಾಗೂ ದೀಪನಿ ಅಂತಂದರೆ ಅಗ್ನಿದೀಪನ, ಹೊಟ್ಟೆ ಹಸುವನ್ನು ಜಾಸ್ತಿ ಮಾಡ್ತದೆ, ದೇಹದಲ್ಲಿ ಜಠರ ಅಗ್ನಿಯನ್ನು ಜಾಸ್ತಿ ಮಾಡ್ತದೆ. ಹಾಗೂ ಇದು ಕಟುಕ ಅಂತಂದರೆ ಈ ಖಾರ ರಸ ಉಳ್ಳದ್ದಾಗಿದ್ದು ತಿಂದ ನಂತರ ಸಿಹಿ, ಮಧುರ ಪಾಕೆ, ವಿಪಾಕ ಅಂತಂದರೆ ಆಫ್ಟರ್ ಡೈಜೆಷನ್ ಅಂತ, ನಾವು ತಿಂದ ಆಹಾರ ಆದಮೇಲೆ ಇದು ಸಿಹಿಯಾದ ಒಂದು ಫೀಲ್ ಕೊಡ್ತದೆ. ಮಧುರ ಪಾಕೆ. ರೂಕ್ಷ ಅಂತಂದರೆ ಡ್ರೈ ಇರ್ತದೆ, ಹಾಗೂ ವಾತ, ಕಫ, ವಾಯು ಹಾಗೂ ಕಫವನ್ನು ಶಮನ ಮಾಡ್ತದೆ. ಅದೇ ರೀತಿ ಈ ಒಣಶುಂಠಿ ಅಂತಂದರೆ ಏನು ನಾಗರ ಅಂತಾರೆ ಅಥವಾ ವಿಶ್ವಭೇಷಜ ಅಂತಾರೆ. ಒಣಶುಂಠಿಯ ಗುಣ, ಧರ್ಮ, ಲಕ್ಷಣ ಹಾಗೂ ಕೆಲಸಗಳು ಅಂತಂದ್ರೆ ಏನು ಅಂದರೆ, ಶುಂಠಿ ರುಚಿ ಆಮವಾತಗ್ನಿ, ಪಾಚನಿ, ಕಟುಕ, ಲಘು, ಸ್ನಿಗ್ಧೋಷ್ಣ, ಮಧುರ ಪಾಕೆ, ಕಫ, ವಾತ ವಿಬಂಧನೋತ್ ಅಂತ ಹೇಳಿದ್ದಾರೆ. ಅಂತಂದರೆ ಶುಂಠಿ, ಈ ಶುಂಠಿ ರುಚಿ ಅಂತಂದರೆ ಆಹಾರಕ್ಕೆ ರುಚಿಯನ್ನು ಕೊಡ್ತದೆ. ಒಣಶುಂಠಿ ರುಚಿ. ಆಮವಾತಗ್ನಿ, ಆಮವಾತ ಅಂತಂದರೆ ರೊಮೆಟಾಯ್ಡ್ ಆರ್ಥ್ರೈಟಿಸ್, ಈ ಜಾಯಿಂಟ್ ಪೇನ್ ಏನು ಬರ್ತದೆ ಇದನ್ನು ನಿವಾರಣೆ ಮಾಡಿದೆ. ಆಮವಾತಗ್ನಿ.
ಶುಂಠಿ ರುಚ್ಯಾಮವಾಗ್ತಗ್ನಿ, ಪಾಚನಿ ಅಂತಂದರೆ ತಿಂದ ಆಹಾರ ಪಾಚನವಾಗ್ತದೆ, ಪಚನ ಒಂದು ಸರಿಯಾದ ರೀತಿಯಲ್ಲಿ ಆಗ್ತದೆ. ಕಟುಕ ಲಘು ಅಂತಂದರೆ ಇದು ಖಾರ ರಸ ಉಳ್ಳಿರ್ತದೆ, ಹಾಗೂ ಲಘು ಲೈಟ್ ಫಾರ್ ಡೈಜೆಷನ್ ಇರ್ತದೆ, ಹಾಗೂ ಇದು ಸ್ನಿಗ್ಧ ಗುಣವನ್ನು ಹೊಂದಿರ್ತದೆ, ಹಾಗೂ ಈ ಒಂದು ಮಧುರ ವಿಪಾಕ ಇದರಲ್ಲಿರ್ತದೆ. ಅದರ ಜೊತೆಗೆ ಇದು ಕಫವಾತ ವಿಬಂಧನ ಅಂತಂದರೆ ಕಫವಾತ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡ್ತದೆ. ಅದರ ವಿಬಂಧ ಅಂತಂದರೆ ಈ ಒಂದು ಮಲಬದ್ಧತೆ ಇರಬಹುದು, ಇರಿಟಬಲ್ ಬೌಲ್ ಸಿಂಡ್ರೋಮ್ ಇರ್ಬೋದು, ಲೂಸ್ ಮೋಷನ್ ಇರ್ಬೋದು, ಇವೆಲ್ಲದನ್ನು ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿದೆ. ಆಯುರ್ವೇದದಲ್ಲಿ ಇದರ ಒಂದು ಕೆಲಸಗಳು ದೇಹದ ಮೇಲೆ ಯಾವ ರೀತಿ ಮಾಡ್ತಾನೆ ಅನ್ನೋದು ಹಲವಾರು ರೀತಿಯಲ್ಲಿ ಹೇಳಿದ್ದಾರೆ. ಇದು ಒಂದು ಡೈಜೆಷನಿಗೆ ಒಂದು ಹೆಲ್ಪ್ ಮಾಡ್ತದೆ, ಹಾಗೂ ಇದು ಇಮ್ಯುನಿಟಿನ ಜಾಸ್ತಿ ಮಾಡ್ತದೆ, ಶುಗರ್ ಲೆವೆಲ್ನ ನಾರ್ಮಲಿಗೆ ತರ್ತದೆ, ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ಹಾಗೂ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ, ಆಹಾರ ಸುಲಭವಾಗಿ ಜೀರ್ಣ ಮಾಡ್ತದೆ. ಈ ಒಂದು ಬಾಯಿ ಮೌತ್ ಅಂತಂದರೆ ಬಾಯಿಯ ಒಂದು ತೊಂದರೆಗಳು, ಬಾಯಿ ದುರ್ವಾಸನೆ ಇರ್ಬೋದು, ಹಲ್ಲು ನೋವು ಇರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ಶುಂಠಿ ಚೂರ್ಣವನ್ನು ತ್ರಿಫಲಾ ಚೂರ್ಣ ಜೊತೆ ಮಿಶ್ರಣ ಮಾಡಿ ಬ್ರಷ್ ಮಾಡೋದ್ರಿಂದ ಈ ಬಾಯಿ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಹಾಗೂ ಕೆಮ್ಮು ಇದ್ದ ಸಂದರ್ಭದಲ್ಲಿ ಶುಂಠಿ ರಸವನ್ನು ಹಾಲಿನೊಂದಿಗೆ ಹಾಕೊಂಡು ಕುಡಿಯೋದ್ರಿಂದ ಕೆಮ್ಮು ನಿವಾರಣೆಯಾಗ್ತದೆ. ಹಾಗೂ ಡೈಜೆಷನ್ ಹೊಟ್ಟೆಯ ಸಂಬಂಧಿ ಕಾಯಿಲೆಗಳು ಇಂಥ ಸಂದರ್ಭದಲ್ಲಿ ಶುಂಠಿ ರಸದ ಜೊತೆಗೆ ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಒಂದು ಕಾಯಿಲೆಗಳು ನಿವಾರಣೆಯಾಗ್ತದೆ. ಶುಂಠಿ ಚೂರ್ಣ ಹಾಗೂ ಈ ಒಂದು ತ್ರಿಫಲಾ ಚೂರ್ಣ ಹಾಗೂ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ವೀರ್ಯಾಣುವಿನ ಸಂಖ್ಯೆ ಪುರುಷರಲ್ಲಿ ಹೆಚ್ಚಾಗ್ತದೆ. ಹಾಗೂ ಈ ಶುಂಠಿ ರಸ, ಜೇನುತುಪ್ಪ, ಕಾಳುಮೆಣಸಿನ ಚೂರ್ಣ, ಕಾಳುಮೆಣಸಿನ ಪುಡಿಯನ್ನು ಸೇವನೆ ಮಾಡೋದ್ರಿಂದ ಕೆಮ್ಮು, ಬ್ರಾಂಕೈಟಿಸ್, ಕಫ ಇದು ನಿವಾರಣೆಯಾಗ್ತದೆ. ಮೆಂತ್ಯೆ ಸೊಪ್ಪು ಹಾಗೂ ಶುಂಠಿ ರಸ ಹಾಗೂ ಜೇನುತುಪ್ಪವನ್ನು ಸೇವನೆ ಮಾಡೋದ್ರಿಂದ ಅಸ್ತಮ ಅಂತಂದರೆ ವೀಸಿಂಗ್ ನಿವಾರಣೆಯಾಗ್ತದೆ. ಈ ಒಂದು ಶುಂಠಿ ಹಾಗೂ ಈ ಬೆಳ್ಳುಳ್ಳಿ, ಅರಿಶಿಣ ಈ ಮೂರನ್ನ ಪೇಸ್ಟ್ ಮಾಡಿ ಮಂಡಿಗೆ ಹಾಕೋದ್ರಿಂದ ರುಮಟೈಡ್ ಆರ್ಥರೈಟಿಸ್ ಅಂತ ಕಾಯಿಲೆಯಿಂದ ನಿವಾರಣೆಯಾಗ್ತದೆ. ಶುಂಠಿ ರಸವನ್ನು ಕಿವಿಗೆ ಹಾಕೋದ್ರಿಂದ ಕಿವಿಯ ನೋವು, ಕಿವಿ ತೊಂದರೆಗಳು ನಿವಾರಣೆಯಾಗ್ತದೆ. ಹಾಗೂ ಈ ಒಂದು ಶುಂಠಿ ಯಾವ ಸಮಯದಲ್ಲಿ ನಾವು ಸೇವನೆ ಮಾಡಬಾರದು ಅಂತಂತಂದರೆ ಪ್ರಮುಖವಾಗಿ ಗ್ರೀಷ್ಮ ಋತು ಹಾಗೂ ಶರದ್ ಋತು. ಗ್ರೀಷ್ಮ ಋತು ಅಂದರೆ ಜ್ಯೇಷ್ಠ, ಆಷಾಢ, ಗ್ರೀಷ್ಮ ಋತು ಅಂತಂದರೆ ಜೂನ್ ಜುಲೈನಲ್ಲಿ ಜಾಸ್ತಿ ಸೇವನೆ ಮಾಡಬಾರ್ದು. ಹಾಗೂ ಆಶ್ವಯುಜ, ಕಾರ್ತಿಕ, ಶರದ್ ಋತು ಅಂತಂದರೆ ಅಕ್ಟೋಬರ್ ನವಂಬರಲ್ಲಿ ಜಾಸ್ತಿ ಸೇವನೆ ಮಾಡಬಾರ್ದು. ಹಾಗೂ ಪಿತ್ತ ಸಂಬಂಧಿ ಕಾಯಿಲೆ ಇರೋರಲ್ಲಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದರಲ್ಲಿ ಅಂತಂದರೆ ಉರಿಮೂತ್ರ ಇದ್ದ ಸಂದರ್ಭದಲ್ಲಿ ಜಾಸ್ತಿ ಸೇವನೆ ಮಾಡಬಾರ್ದು. ಹಾಗೂ ಈ ಒಂದು ಶುಂಠಿಯ ಒಂದು ಲಕ್ಷಣಗಳು, ಶುಂಠಿಯ ಏನಂತ ಹೇಳಿದರೆ ಆಯುರ್ವೇದದಲ್ಲಿ ಭೋಜನಾಗ್ರೆ ಸದಾಪಥ್ಯಂ ಲವಣ ಆರ್ದ್ರಕ ಭಕ್ಷಣಂ ಅಂತ ಹೇಳಿದರೆ, ಅಂತಂದರೆ ಊಟಕ್ಕಿಂತ ಮುಂಚೆ ಈ ಶುಂಠಿ ಹಾಗೂ ಲವಣ ಅಂತಂದರೆ ಸೈಂಧವ ಲವಣ ಸೇವನೆ ಮಾಡೋದ್ರಿಂದ ಊಟಕ್ಕೆ ರುಚಿ ಇಡಿಸ್ತದೆ, ಸರಿಯಾಗಿ ಜೀರ್ಣ ಆಗ್ತದೆ, ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಿ ಒಂದು ಆರೋಗ್ಯ ಪುಷ್ಟಿಯನ್ನು ನೀಡ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇದೇ ಮಾರ್ಕೆಟಲ್ಲಿ ಸಿಗ್ತದೆ, ಭಾವನಾ ಶುಂಠಿ ಅಂತ ಸಿಗ್ತದೆ. ಇದರಲ್ಲಿ ಶುಂಠಿ ಹಾಗೂ ಈ ಲವಣ, ಸೈಂಧವ ಲವಣ, ನಿಂಬೆ ರಸ ಎಲ್ಲ ಹಾಕಿರ್ತಾರೆ, ಇದು ಉಪಯೋಗ ಬರ್ತದೆ. ಹಾಗೂ ಈ ಬಾಣಂತಿಯರಲ್ಲಿ ಸೌಭಾಗ್ಯ ಶುಂಠಿ ಪಾಕ ಅಂತ ಹೇಳ್ತಾರೆ, ಸೌಭಾಗ್ಯ ಶುಂಠಿ ಲೇಹವನ್ನು ಕೊಡ್ತಾರೆ. ಈಗ ಆಯುರ್ವೇದದಲ್ಲಿ ಹಲವಾರು ಪ್ರಿಪ್ರೇಷನ್ಗಳು ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ತ್ರಿಕಟು ಚೂರ್ಣ ಇರ್ಬೋದು, ಮಹಾ ಸೌಭಾಗ್ಯ ಶುಂಠಿ ಲೇಹ ಇರ್ಬೋದು, ಈ ಎಲ್ಲ ಒಂದು ಔಷಧಿಗಳನ್ನು ಆಯುರ್ವೇದದಲ್ಲಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ನಾನು ಇವತ್ತಿನ ಸಂಚಿಕೆಯಲ್ಲಿ ಈ ಆಯುರ್ವೇದದಲ್ಲಿ ಶುಂಠಿಯ ಮಹತ್ವ ಏನು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ತಲೆನೋವು ಇದ್ದ ಸಂದರ್ಭದಲ್ಲಿ ಶುಂಠಿ ಪ್ಯಾಕನ್ನು, ಪೇಸ್ಟನ್ನು ಹಣೆಯ ಮೇಲೆ ಹಾಕೊಳ್ಳೋದ್ರಿಂದ ತಲೆನೋವು ನಿವಾರಣೆಯಾಗ್ತದೆ. ದೇಹಕ್ಕೆ ಈ ಶುಂಠಿ ಇಮ್ಯುನಿಟಿ ಕೊಡ್ತದೆ, ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತದೆ, ಅನ್ನೆಸೆಸರಿ ಫ್ಯಾಟ್, ಕೊಲೆಸ್ಟ್ರಾಲ್ನ ಬರ್ನ್ ಮಾಡುವಂಥ ಶಕ್ತಿ ಇದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಆದ್ದರಿಂದ ಶುಂಠಿಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಈ ಎಲ್ಲ ವಿಷಯಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಒಂದು ವಿಷಯಗಳನ್ನು ತಿಳಿದುಕೊಂಡು ಹತ್ತಿರವಿರತಕ್ಕಂತಹ ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಇದರ ಮಹತ್ವವನ್ನು ಕೇಳಿ ತಮಗೆ ಈ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾನು ಹೇಳಿದ್ದೀನಿ. ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಇದನ್ನೆಲ್ಲ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.